ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮತ್ತೊಂದು ಡೈಲಿ ಲಾಗಿಗೆ ಸ್ವಾಗತ. ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೋಮವಾರ ಇವತ್ತು ಈಚೆಯ ಕೆಲಸ ಎಲ್ಲ ಮುಗಿಸಾಯಿತು, ರಂಗೋಲಿ ಎಲ್ಲ ಹಾಕಾಯಿತು. ಇವಾಗ ಬೆಳಿಗ್ಗೆನೇ ಇತ್ತು, ಬಾಗಿಲೆಲ್ಲ ಕೊಡಿಸಿ ರಂಗೋಲಿ ಹಾಕಾಯಿತು. ಬೆಳಿಗ್ಗೆನೇ ನೀರು ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ಬಟ್ಟೆ ಎಲ್ಲ ನೆನೆಯಕ್ಕಿಟ್ಟು ನೀರು ತುಂಬಿಸಿದ್ದೀನಿ. ಇವಾಗ ಎಷ್ಟು ಬಟ್ಟೆ ತೊಳೆದ್ಬಿಡಬೇಕು, ಇನ್ನು ತಿಂಡಿ ಮಾಡಬೇಕು. ಆಲ್ರೆಡಿ 8 ಗಂಟೆ ಆಗ್ತಾಯಿದೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಗೈಸ್. ಬಟ್ಟೆ ತೊಳಿಬೇಕು, ಅದೆಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ. ಸ್ಟೇ ಟ್ಯೂನ್. ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿದೆ ಇತ್ತು. ನನಗೆ ಹೇಳ್ದೆ ನಮ್ಮನೆ ಸಿಬಿ ಮರಕ್ಕೆ ಬಂದು ಕದ್ದಿ ಮರ ಹತ್ತಿ ಸಿಬೆಹಣ್ಣು ಕೀಳ್ತವನೆ ಗೈಸ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಏನ ಏನ್ ಗೊತ್ತು ಕತ್ತಿನದು ನಂಗೊಂದು ಕಿತ್ಕೊಡು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ನೋಡ್ಬಿಟ್ನಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಮುರ್ದಾಕ್ಬಿಟ್ಟು ಕಣ ಕೊಂಬೆಯ. ಇಲ್ಲ ಎಲ್ಲೋ ನೋಡ್ದೆ ಕಣ ಮೊನ್ನೆ, ಆ ಕಡೆನ ಈ ಕಡೆನ ನೋಡು. ನಿನ್ಗೆ ಕಾಯಿ ಕಣ ಇದು ಲೋ. ಹೇಳಿ ಮುರಿದಾಕ್ಬಿಟ್ಟು ಮರವ. ಇಲ್ಲೊಂದು ಐತೆ ಕಣೋ, ಈ ಕಡೆ ಬಾ. ಇಲ್ಲಿ ತುದಿ ಒಂದು ಐತೆ, ಪಕ್ಕ ಹಣ್ಣಾಗೈತದು. ಇಳಿದ್ಬಿಟ್ಟು ಬಾರೋ, ಮುರಿದೈತದೆ ಮರ. ಇಳಿದ್ಬಿಟ್ಟು ಬಾರೋ, ಇಳಿಯೋ, ನಾಳೆಗೆ ತಿನ್ನುವೆ ಇಳಿಯೋ. ಇಲ್ಲೊಂದು ಹಣ್ಣು ಐತೆ ಬಾ. ಸುಮ್ಮನೆ ಕಿತ್ತಿ ವೇಸ್ಟ್ ಮಾಡ್ತಿದ್ಯಾ ಏನು? ನಾನು ಕೇಳಿದ್ದು ಅದು ನನಗೆ. ಯಾವ ಸಂಘ ಅದು? ಅಯ್ಯೋ, ಅಲ್ಲಿ ಗಿಡಗಳೆಲ್ಲ ಮುರಿದಾಕ್ ಬಿಡುವೆ ಈಗ. ಬಾ, ನಾನೇ ಕಿತ್ಕೋತೀನಿ. ಎಲ್ಲ ಕೊಂಬೆನೂ ಎಳ್ದಿಂಗೆ ಬಗ್ಗಿಸ್ಬಿಟ್ರಲ್ಲ, ಲೋಡು ಮರನೇ ಬಗ್ಗೋಯ್ತು. ಡೈಲಿ ಇವತ್ತು ಬಂದಿನಿ ನೋಡಿ ಗೈಸ್, ದಿನ ಬಂದು ಕಿತ್ಕೊಯ್ತಾನೆ ಇವತ್ತು ಅಂತ ಸಿಕ್ಕಾಕತ್ತು ಕಣೋ ಅದು ದಾಸವಾಳ ಗಿಡಕ್ಕೆ. ಬೇಡ ಸುಮ್ಮನಿರು, ಸುಮ್ಮನಿರು, ನಾನು ಕಿತ್ಕೋತೀನಿ. ಬೇಡ ಕಣು ಬಿಡು. ಚೆನ್ನಾಗಿಲ್ಲ ಕಣ ಇಲ್ಲಿ. ನನಗೆ ಬಿಡು, ಹಣ್ಣಾಗ್ಲಿ, ಸುಮ್ಮನೆ ಕೀಳ್ಬೇಡ ಕಾಯಿನ. ಸರಿ ಬಿದ್ದಿದೆ ಇಲ್ಲಿ. ಅಣ್ಣ ಅಣ್ಣ ರಕ್ಕಿ ಏನು ಬಾರಕ್ಕೆ ತೊಳಿತಿದ್ಯಾ ಇವತ್ತು? ಮರದಲ್ವಾ, ಫ್ರೆಶ್ ಕಣೋ ಗೈಸ್. ಆಲ್ರೆಡಿ ಟೈಮು 2:30 ಆಗಿದೆ ಮಧ್ಯಾಹ್ನ. ನೆನ್ನೆ ಮಧ್ಯಾಹ್ನನೂ ನನಗೆ ಹಿಂಗೆ ಆಯಿತು ಗೈಸ್. ನೆನ್ನೆ ವಾರ ಮಾಡ್ತಿದ್ನಲ್ಲ, ಕೆಲಸ ಮಾಡಬೇಕಾದ್ರೆ ಮಧ್ಯೆ ಹಿಂಗೆ ಸುಸ್ತಾಗಿ ಸಂಜೆ ಆಗೋಯ್ತು. ವಾರ ಮಾಡೋದು ತುಂಬ ಲೇಟಾಯಿತು. ಇವತ್ತೂ ಬೆಳಗ್ಗೆ ಚೆನ್ನಾಗೇ ಬಟ್ಟೆ ಎಲ್ಲ ತೊಳೆದು ಅಡುಗೆ ಮಾಡಿ ತಿಂಡಿನೂ ಮಾಡಿದೆ. ಅದಾದಮೇಲೆ ಯಾಕೋ ಫುಲ್ಲು ಸುಸ್ತಾಗ್ತಿದೆ, ಬಾಡಿ ಏನು ಕೆಲಸ ಮಾಡೋಕ್ಕೂ ಸಪೋರ್ಟ್ ಮಾಡ್ತಿಲ್ಲ.
ಫುಲ್ಲು ಸುಸ್ತಾದಂಗೆ ಆಗ್ತಾಯಿತ್ತು. ಸರಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಮಲ್ಕೊಂಡು ಅಂತ ಮಲ್ಕೊಂಡೆ, ಆದರೂ ಆಗ್ತಿಲ್ಲ. ನೋಡಿ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ನನಗೆ ಯಾಕೋ ಹುಷಾರು ತಪ್ತೀನೇನೋ, ಇನ್ನು 2 ಡೇಸಲ್ಲಿ ಹಿಂಗೆ ಆದರೆ ಅಂತ ಅನ್ನಿಸ್ತೈತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಟೈಮ್ ಆಲ್ರೆಡಿ 2:30, ಊಟ ಮಾಡಬೇಕು. ಅಷ್ಟೊತ್ತಿಂದ ಹಾಡ್ಮರಿ ಅರ್ಚ್ಕೊತೈತೆ ಗೈಸ್. ನನಗೆ ಎದ್ದೇಳೋಕ್ಕೆ ಆಗ್ತಿಲ್ಲ, ಸುಸ್ತಾಗಿತ್ತಲ್ಲ, ಕೇಳಿಸಿದ್ರೂ ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಆಯಿತು ಅಂದ್ಬಿಟ್ಟು ಇವಾಗ ಎದ್ದು ಹುಲ್ಲು ತರಬೇಕು. ಅದಕ್ಕೆ ಇಲ್ಲಿ ನೋಡಿ, ಇಷ್ಟು ಮಾತಾಡಿದ್ದಕ್ಕೇ ಸುಸ್ತಾಗೋಯಿತು. ಸರಿಯಾಗಿ ವಾಯ್ಸೇ ಬರ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ. ಸೊ ಗೈಸ್ ಬನ್ನಿ ಇವಾಗ ನೆಕ್ಸ್ಟು ಆಡ್ಮರಿಗೆ ಹುಲ್ಲು ತಂದು ಹಾಕ್ಬಿಟ್ಟು ಊಟ ಮಾಡೋಣ. ನಾನು ಈಚೆಗೆ ಬಂದ ತಕ್ಷಣ ಮೇವು ತಂದಿದ್ದೀನಿ ಅಂತ ಕೋಳಿಗಳೆಲ್ಲ ನನ್ನ ಹತ್ರ ಓಡಿ ಬರ್ತೈತೆ ಗೈಸ್. ಆಡ್ಮರಿ ನೋಡಿ ಪಾಪ. ಬನ್ನಿ ಹೋಗಿ ಹುಲ್ಲು ತಗೊಬರೋಣ. ಇಲ್ಲ ಹಸುಗೂ ಹುಲ್ಲು ಖಾಲಿ ಆಗೈತೆ ಗೈಸ್. ಅದು ಮೆದೆ ಹತ್ರ ಕಟ್ಟಾಕವ್ರೆ. ಹಸುಗೂ ಒಂದು ಸ್ವಲ್ಪ ಹುಲ್ಲು ಹಾಕ್ಬಿಡೋಣ. ಅದಕ್ಕೊಂದು ಸ್ವಲ್ಪ ಹಿಡ್ದಾಕ್ತೆ. ಇದಕ್ಕೆ ಮೆದೆ ಹತ್ರನೇ ಐತೆ ಗೈಸ್, ಇದು ಇಲ್ಲೇ ತಿನ್ಕೊಳ್ಳುತ್ತೆ. ನೆಕ್ಸ್ಟ್ ಆಡ್ಮರಿಗೆ ಅಂತ ತಗೋತಿದ್ದೀನಿ. ಹುಲ್ಲು ಮೆದೆ ಇರೋದು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಗೈಸ್, ಅಷ್ಟೇನು ದೂರ ಇಲ್ಲ. ಹಾಗಾಗಿ ಇಲ್ಲೇ ಬಂದು ತಗೋತೀನಿ ಡೈಲಿ. ಕೋಳಿಗಳಿಗೊಂದು ಸ್ವಲ್ಪ ಮೇವು ಹಾಕ್ಬಿಡೋಣ ಗೈಸ್. ಕಕ್ಕ ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.